ದುಡ್ಡಿದ್ದ ಜನ ಕೇವಲ 10% ಜನ ಮ್ಯಾಕ್ಸಿಮಮ್ ಏನಪ್ಪ ಅಂದರೆ ದುಡ್ಡನ್ನು ಕಲೆಕ್ಟ್ ಮಾಡಿಕೊಳ್ಳೋದ್ರಿಂದಾಗೆ ಅವ್ರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಗಳು ಬರ್ತಾ ಇದ್ದಾವೆನ ಈ 90% ದುಡಿಯುವ ವರ್ಗಕ್ಕೆ ಅನುಕೂಲ ಆಗುವಂಥವು ಏನಿಲ್ಲ ಭಾಳ ಒಂದು 5 ಕಿಲೋ ಅಕ್ಕಿ 10 ಕಿಲೋ ಮತ್ತೇನೋ ಕೊಡಿಸುವಂಥದ್ದು ಸಮಾಧಾನ ಮಾಡಿಸುವಂಥ ಕೆಲಸ ಮಾಡ್ಕೊತ ರೈತ ಒಂದು 4 ತಿಂಗಳಿಗೆ 2,000 ಕೊಟ್ಟನಿ ಮತ್ತೇನೋ ಮಾಡಿ ಅಂತ ಹೇಳ್ತಾ ಒಟ್ಟಿನಲ್ಲಿ ಇಡೀ ದೇಶದ ವ್ಯವಸ್ಥೆಯನ್ನು ಏನಪ್ಪ ಅಂದ್ರೆ ಹದ್ದು ಮೀರಿ ದೂರ ತಳ್ಳಿದಂಥ ಕೆಲಸ ನಮ್ಮ ಈ ಪಕ್ಷಗಳಿಂದ ಆಗಲಿಕ್ಕತ್ತದ ಅನ್ನೋದು ಎಲ್ಲ ವರದಿಯಿಂದ ಸ್ಪಷ್ಟ ಆಗ್ತಾಯಿದೆ ಅಂತ. ಇನ್ನು ಈ ರೊಕ್ಕ ಕೊಡಿಸಿರಲ್ಲ ಈಗ 6,930 ಕೋಟಿ ರೂಪಾಯಿ ಯಾವುದಕ್ಕೆ ಬಳಸಿದ್ರಪ್ಪ ಅಂದ್ರೆ ಮಧ್ಯದಾಗೆ 2,800 ಕೋಟಿ 2,008 ಕೋಟಿ ವೆಚ್ಚ ಪ್ರಚಾರಕ್ಕಾಗಿ ನಾವು ಹಂಗೆ ಕೆಲಸ ಮಾಡ್ತೀವಿ ಹಿಂಗೆ ಕೆಲಸ ಮಾಡ್ತೀವಿ ಬೋರ್ಡಿಂಗ್ ಆಯ್ತು ಮತ್ತೇನಾಯ್ತು ಗಾಡಿಯಾಗ ಓದರೋದಾಯ್ತು ಮತ್ತೇನು ಎಲ್ಲರೂ ಒಟ್ಟು ಸಿಕ್ಕಾಪಟ್ಟೆ ಅಡ್ವರ್ಟೈಸ್ ಅದಕ್ಕೆ ಪ್ರಚಾರಕ್ಕಾಗಿ 2,008 ಕೋಟಿ ರೂಪಾಯಿ. ಇನ್ನು ಮುಖಂಡರ ಪ್ರಯಾಣ ಅಡ್ಡಾಡಬೇಕಲ್ಲ, ಮುಖಂಡರು ಮೋದಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, ಎಲ್ಲರೂ ಅಡ್ಡಾಡಲಿಕ್ಕೆ ಪ್ರಯಾಣಕ್ಕೆ 795 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಇನ್ನು ಅಭ್ಯರ್ಥಿಗಳ ನೆರವು ನಿಂತಿರ್ತಾರಲ್ಲ MP ಗಳು MLAಗಳು ನಿಂತವ್ರಿಗೆ ಇಲೆಕ್ಷನ್ ದುಡ್ಡು ಅಂತ ಕೊಡ್ಬೇಕಲ್ಲ, ಅವ್ರಿಗೆ ಸಹಾಯ ಮಾಡ್ಬೇಕಲ್ಲ, ಅದು ಸಹಾಯ ಮಾಡುವಂಥದ್ದು ಅಭ್ಯರ್ಥಿಗೆ ನೆರವು 402 ಕೋಟಿ ರೂಪಾಯಿ ಅವ್ರಿಗೆ ಕೊಟ್ಟಿದ್ದಾರೆ. ಇದು ರೆಕಾರ್ಡ್ ಆಗಿದೆ. ಇನ್ನು ರೆಕಾರ್ಡಿಂದ ಭಾಳದ ಆ ಮಾತು ಬೇರೆ. ಅದು ನಮಗೇನಂದ್ರೆ ಮೇಲೆ ತುದಿಟ್ಟು ಕಾಣ್ತಿರ್ತೈತಿ ಸಮುದ್ರ ಕೆಳಗಿದ್ದಂಥದ್ರ ಬಗ್ಗೆ. ಅದಕ್ಕಾಗಿ ಇಲ್ಲಿ ಟಿಪ್ ಆಫ್ ದ ಟಾಪ್ ಏನಿರ್ತೈತಿ ಅಷ್ಟೇ ಕಾಣ್ತದೆ, ಒಳಗೆ ನಡೆದಿದೆ ಯಾರು ಗೊತ್ತಾಗೋದಿಲ್ಲ. ಇನ್ನು ಅದ್ರ ಜೊತೆ ವರ್ಚುವಲ್ ಪ್ರಚಾರಕ್ಕೆ 132 ಕೋಟಿ ರೂಪಾಯಿ ಖರ್ಚಾಗಿದ್ದಾವೆ. ಅಂದ್ರೆ ಜನರಲ್ ಆಗಿ ಅದಕ್ಕೂ ಇದಕ್ಕೂ ಏನೋ ಖರ್ಚು ಇದರೇ ಖರ್ಚು. ಹಿಂಗೆ ಒಟ್ಟಾರೆಯಾಗಿ ಈ ಇದರಲ್ಲೇ 3,353 ಕೋಟಿ ರೂಪಾಯಿ ಖರ್ಚು ಮಾಡಿದರು. ಅದ್ರಾಗ BJP ದೊಡ್ಡ ಪಕ್ಷ ಹೊರಹೊಮ್ಮಿತು ಮತ್ತು ಅದೇ ಕಾಲಕ್ಕೆ ವಿರೋಧ